ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಡೇ ನಿಮ್ಮ ಹೊಲ. ಹಾಂ, ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನಾವು ಇವಾಗ ಹೊಲದಿಂದ ಮನೆಗೆ ಹೋಗ್ತಾ ಇದ್ವಿ. ನಮ್ಮದು ಇಷ್ಟೊತ್ತು ಗಂಟೆ ಕೆಲಸ ಸಿಕ್ಕಾಬಟ್ಟೆ ಇತ್ತು. ಹಳೆ ಬ್ಯಾಟ್ರಿಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ವು. ರೆಡಿ ಮಾಡಿ ಇವಾಗ ಅಜ್ಜಿ ಕೇಳ್ತಾ ಇದ್ದಾರೆ, ಏನು ಹೊಲ್ಕ್ಕೆ ಹೋಗ್ತಾ ಇದ್ರೆ ಮನೆಗೆ ಹೋಗ್ತಾ ಇದ್ರೆ ಅಂತ. ಈಗ ಹೊಲ್ಕ್ಕೆ ಹೋಗೋ ಹೊಲದಿಂದ ಮನೆಗೆ ಹೋಗೋ ಟೈಮ್ ಆಯಿತು. ಇವಾಗ ಮ್ಯಾಟ್ರ್ ಏನು ಅಂದರೆ, ಹೊಲದಲ್ಲಿ ಕೆಲಸ ಎಲ್ಲ ಮುಗೀತು. ಹಳೆ ಬ್ಯಾಟ್ರಿಗಳನ್ನೆಲ್ಲ ಚಾರ್ಜ್ ಮಾಡಿ ನಾವು ಚಾರ್ಜ್ಗೆ ಹಾಕ್ಬಿಟ್ಟು ಮನೆಗೆ ಹೋಗ್ತಾವೆ. ಮನೆಗೆ ಹೋಗಿ ಏನು ಕೆಲಸ ಅಂದರೆ ತಿನ್ಕೋಬೇಕಾದ್ದು ಮತ್ತು ಹೊಲಕ್ಕೆ ಬರಬೇಕಾದ್ದು. ಇಷ್ಟೇ ನಮ್ಮೂರ ಜೀವನ. ಕೊನೆಗೂ ನಮಗೂ ಇದ್ದು ಬೇಜಾರಾಗ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಈಗ ಸರಿಯಾಗಿ ಟೈಮು 9 ಗಂಟೆ 9 ನಿಮಿಷ ಆಗಿದೆ. ನಾನು ಮಹೇಶ ಇಬ್ಬರು ಹೊಲದಿಂದ ಮನ್ಗೋಯ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಸೂರ್ಯ ಸನ್ಲೈಟು ಹೊಡಿತಾವನೆ ಬೆಳಗ್ಗೆನೆ. ಅಂದರೆ ಬೆಳಿಗ್ಗೆನೆ ಸೂರ್ಯ ತಕ ಅಂತ ಹೊಡಿತಾವನೆ. ಬಟ್ ನಮಗೆ ಮಾಡೋಕ್ಕೇನು ಕೆಲಸ ಇಲ್ಲ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಏನಪ್ಪ ವಿಷಯ ಅಂತಂದರೆ, ಇವಾಗ ನಾವು ಇಷ್ಟೊತ್ತು ಗಂಟೆ ಹೊಲದಲ್ಲಿ ಹಳೆ ಬ್ಯಾಟ್ರಿಗಳೆಲ್ಲ ಇದ್ದ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ವು. ರೆಡಿ ಮಾಡಿ ಕೊನೆಗೆ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹೊರಡ್ಬೇಕು ಆನ್ ದ ವೇ ಹೋಗ್ತಾ. ಹಲೋ, ನಮಸ್ತೆ, ನಾನಿದ್ದೀನಿ ಇವಾಗ ನಮ್ಮೂರು ಹೊಸಪುರ ಕೆರೆ ಹತ್ರ. ಈ ಕೆರೆ ಎಷ್ಟು ಹಳೇದು ಅಂದರೆ ಸಿಕ್ಕಾಬಟ್ಟೆ ಹಳೇದು. ನಾವು ಚಿಕ್ಕವರಾಗಿದ್ದಾಗ ಇಲ್ಲೇ ಈಜು ಕಲ್ತಿದ್ದು. ನಾವಿಬ್ಬರು ಫುಲ್ಲು ಹೊಸಪುರ ಕೆರೆ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೇಕು ಹೆಂಗತ್ಸದೀಗ. ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ವಿಡಿಯೋ ಇದು. ಕೊನೆಗೂ ನಾವು ಮನೆಗೆ ಬಂದು ಮಾದೇವಮ್ಮ ರಾಗಿ ರೊಟ್ಟಿ ಮಾಡಿದಾಳೆ. ತಿನ್ನೋಣ ಅಂತ ಕೂತ್ಕೊಂಡಿದೀವಿ. ಅವನು ಆಲ್ರೆಡಿ ತಟ್ಟೆಗೆ ಹಾಕಿಸ್ಕೊಂಡು ತಿಂತಾ ಇದ್ದಾನೆ. ನೋಡು ಹೆಂಗ್ ಗೊತ್ತಾ ಇದ್ದಾನೆ ನಮ್ಮ ಹಳ್ಳಿ ಜೀವನ ಎಷ್ಟು ಚಂದ ಅಂತ ನೋಡೋದಕ್ಕೆ. ಸೂಪರು ನೋಡಿ. ರಾಗಿ ರೊಟ್ಟಿ ರೆಡಿಯಾಗಿದೆ, ಅದ್ರ ಜೊತೆಗೆ ಖಾರನೂ ರೆಡಿಯಾಗಿದೆ. ಈಗ ತಿನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇವತ್ತೊಂದು ನಮ್ದು ಬೆಳಿಗ್ಗೆನೆ ಹೊಲದಿಂದ ಬಂದು ರಾಗಿ ರೊಟ್ಟಿ ತಿನ್ಕೊಂಡು ಮತ್ತೆ ಹೊಲ್ಕೋಬೇಕು. ಇದೇ ಕೆಲಸ ನಮ್ಮೂರಲ್ಲಿ. ಇದನ್ ಬಿಟ್ರೆ ಇನ್ನೇನು ಇಲ್ಲ. ಇಷ್ಟೇ ಮಾಡಿದ್ರೆ ಸಾಕು ಜೀವನ ಬದುಕಕ್ಕೆ. ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ಅನ್ಸುತ್ತೆ ನನ್ನ ಅನಿಸಿಕೆ. ಬನ್ನಿ ರೊಟ್ಟಿ ತಿನ್ನೋಣ. ಹಾಗೆ ನಿಮ್ಗೂ ಬಾಯಿ ಹೇಳ್ತಾ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ಇದಕ್ಕೆ ಬಾಯ್.